ಬೆಳಗಾವಿ ಡಿಸಿಸಿ ಬ್ಯಾಂಕ್ ಹುದ್ದೆಗೆ ರೋಚಕ ಬಡಿದಾಟ ಆರಂಭ ಆಗಿದೆ. 3 ಪ್ಯಾನೆಲ್ಗಳ ಮಧ್ಯ ತ್ರಿಕೋನ ಫೈಟ್ ಏರ್ಪಡೋದು ಪಕ್ಕಾ. ಸಾಹುಕಾರ್ ವರ್ಸಸ್ ಸಾಹುಕಾರ್ ಮಧ್ಯ ನಾನಾ ಫೈಟ್ ಏರ್ಪಟ್ಟಿದೆ. ಸತೀಶ್ ಜಾರಕಿಹೊಳಿ, ಲಕ್ಷ್ಮಣ್ ಸವದಿ, ರಮೇಶ್ ಕತ್ತಿ ಪ್ಯಾನೆಲ್ ಫೈಟ್. ಈಗ ತ್ರಿಕೋನ ಸ್ಪರ್ಧೆ. ಇಲ್ಲಿ ಪಾರ್ಟಿಗಳು ಒಂದಾಗಲ್ಲ, ಇಲ್ಲಿ ಕ್ಯಾರೆಕ್ಟರ್ಗಳು ಒಂದಾಗುತ್ತವೆ. ಇಲ್ಲಿ 3 ಪ್ಯಾನೆಲ್ಗಳ ಮಧ್ಯ ರಣರೋಚಕ ಕಾದಾಟ ನಡೀತಾ ಇದ್ದು ನಾಮಪತ್ರ ಸಲ್ಲಿಕೆ ಅಂತ್ಯ ಆಗಿದೆ. ನಾಯಕರ ಕೊನೆ ಕ್ಷಣದ ಕಸರತ್ತು ಜೋರಾಗ್ತಾ ಇದ್ದು ಡಿಸಿಸಿ ಬ್ಯಾಂಕ್ ಅಖಾಡದಲ್ಲಿ ನಾಯಕರ ಮಕ್ಕಳ ದಂಗಲ್ ವಿಪರೀತ ಸೌಂಡ್ ಮಾಡ್ತಾ ಇದೆ. ಆಮೇಲೆ ಫ್ಯಾಮಿಲಿಗಳು ಕೂಡ ಎಷ್ಟೊಂದು ಪರ್ಸನಲ್ ಆಗಿ ಎಳಿತಾರೆ ಅಂದ್ರೆ, ಗಂಡ ಎಲ್ಲಾದ್ರೂ ತಾನು ಅಂದ್ಕೊಂಡಿದ್ದು ಕೋಟ್ ಹಾಕ್ಲಿಲ್ಲ ಅಥವಾ ಇನ್ನೊಬ್ರು ಪರವಾಗಿ ನಿಂತ್ಕೊಂಡ್ರು ಅಂದ್ರೆ ಹೆಂಡತಿ ಕರುಳು ಪಟ್ಟಿಟ್ಕೊಂಡು ಎಳ್ದಾಡಿರೋದು ನೋಡಿದೀವಿ. ಅದು ಕೂಡ ವಯಸ್ಸಾಗಿರೋರು. ಅಷ್ಟೊಂದು ಪ್ರತಿಷ್ಠೆಯಾಗಿ ಈ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬೆಳಗಾವಿ ಅಥವಾ ಆ ಕಡೆ ಭಾಗದಲ್ಲಿ ನಡೆಯುತ್ತೆ. ಇದೀಗ ತ್ರಿಕೋನ ಫೈಟ್ ಏರ್ಪಟ್ಟಿದೆ. ಆಮೇಲೆ ಇಲ್ಲಿ ಬಿಜೆಪಿ, ಕಾಂಗ್ರೆಸ್, JDS ಅದ್ಯಾವುದೂ ಆಗಲ್ಲ, ಫ್ಯಾಮಿಲಿ ನಡುವೆ ಫೈಟ್ ಆಗೋದಿದು. ಹಾಗಾಗಿ ಕುತೂಹಲ ಮೂಡಿಸ್ತಾ ಇದೆ. ತುಂಬ ಪರ್ಸ್ನಲ್ ಆಗಿ ತಗೊಳ್ತಾರೆ ಈ ಎಲೆಕ್ಷನ್ನ. ಇದು ಎಷ್ಟು ಪ್ರತಿಷ್ಠೆ ಅಂದರೆ, ಈ ಅಸೆಂಬ್ಲಿ ಎಲೆಕ್ಷನ್ಗಳು ನಡೆಯುತ್ತಲ್ಲ, ಅದೇನೇನು ಅಲ್ಲ ಇದ್ರ ಅಂದರೆ ಈಗ ಇವೇನೂ ಅಲ್ಲ ಈ ಎಲೆಕ್ಷನ್ ಮುಂದೆ. DCC ಬ್ಯಾಂಕ್ ಎಲೆಕ್ಷನ್ ಅನ್ನೋದು ಒಂದು ರೀತಿ ಒಂದು ಹೋಲ್ಡ್ ಸಿಕ್ಕತ್ತೆ ಅವ್ರಿಗೆ. ತುಂಬ ಪ್ರತಿಷ್ಠೆಯಾಗಿ ತಗೊಳ್ತಾರೆ. ಕತ್ತಿ ಮತ್ತು ಜಾರಕಿಹೊಳಿ ಹಾಗೆ ಸವದಿ ಫ್ಯಾಮಿಲಿಗ ಎಂಟ್ರಿ ಆಗಿದ್ದಾವೆ. ನೋಡೋಣ ಏನಾಗುತ್ತೆ ಅಂತ. ಅವರ ಮಕ್ಕಳು ಈಗ ಅಖಾಡಕ್ಕೆ ಇಳಿದಿದ್ದಾರೆ. ಬೆಳಗಾವಿ DCC ಬ್ಯಾಂಕ್ ಎಲೆಕ್ಷನ್ ಅಂದರೆ ಒಂದು ರೀತಿ ವೈಭವ, ಭಾಗದವರಿಗೆ ಜಾತ್ರೆ, ಹಬ್ಬ. ಅದು ಕೂಡ ಹೆಂಗೆಂದರೆ ಜಿದ್ದು. ಕಾರ್ಯಕರ್ತರಲ್ಲಿ ಯಾವ ಪ್ರಮಾಣದಲ್ಲಿ ಕೋಪ ಇರುತ್ತೆ ಅಂದರೆ ಇನ್ನೊಬ್ರನ್ನ ನೋಡಿಬಿಟ್ರೆ ಎಷ್ಟೋ ಉದಾಹರಣೆಗಳನ್ನು ನೋಡಿದ್ದೀವಿ. ಮತ್ತು ಮೊನ್ನೆ ಒಬ್ಬರು ಅಜ್ಜಿ ಅವ್ರ ಗಂಡನಿಗೆ ನಾನೊಂದು ಕಡೆ ನಿಂತ್ಕೊಂಡ್ರೆ ನೀನು ಇನ್ನೊಬ್ಬನ ಪರವಾಗಿ ಹೋಗಿದ್ಯಾ ಅಂತ, ಯಾರು ಸತೀಶ್ ಜಾರಕಿಹೊಳಿ ಬಂದಾಗ ಅವ್ರ ಪರ ಹೋಗಿದ್ಯಾ ನೀನು ಅಂದ್ಕೊಂಡು ಕೊರಳು ಪಟ್ಟಿ ಇಟ್ಕೊಂಡು ಎಳ್ಕೊ ಬಂದ್ಬಿಟ್ಟಿತ್ತು ಅಜ್ಜಿ ಒಬ್ಬರು. ಹಂಗೆ ನಡೆಯುತ್ತೆ. ಗಂಡ ಹೆಂಡತಿ ಬೇರೆ ಆಗ್ತಾರೆ ಇಂಥ ಎಲೆಕ್ಷನ್ಗಳಲ್ಲಿ. ಅದಾಗಿದೆ ಎಷ್ಟೋ ಬೆಳಗಾವಿಯಲ್ಲಿ. ರಾಹುಲ್, ಅಮರ್ನಾಥ್ ಮತ್ತು ಇದೀಗ ಚಂದ್ರರಾಜ್ ಹಟ್ಟಿಹೊಳಿ ಎಲ್ಲರೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡೋಣ DCC ಬ್ಯಾಂಕ್ನ ಅಧ್ಯಕ್ಷ ಪಟ್ಟ ಯಾರ ಪಾಲಾಗುತ್ತೆ, ಯಾರಿದ್ರಲ್ಲಿ ಬೆಳಗಾವಿಯ ಸಿಹಿಯನ್ನು ತಿಂತಾರೆ.